ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿರಾಜ್ ಯೂಟ್ಯೂಬ್ ಚಾನಲ್. ಫಸ್ಟ್ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕೊಂಕಣ ರೈಲ್ವೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಕೊಂಕಣ ರೈಲ್ವೆ ನೇಮಕಾತಿ 2026. ಇಲ್ಲಿ 36 ಹುದ್ದೆ ಅರ್ಜಿ ಕರೆದಿದ್ದಾರೆ. SLC, ITI, ಡಿಪ್ಲೊಮಾ ಡಿಗ್ರಿ ಪಾಸ್ ಅವರಿಗೆ ವಿವಿಧ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ಯಾವುದೇ ರೀತಿ ಫೀಸ್ ಕೂಡ ಇರೋದಿಲ್ಲ ಹಾಗೂ ಇದು ಸಂದರ್ಶನ ಮೂಲಕ ಇರತಕ್ಕಂಥ ಒಂದು ನೇಮಕಾತಿ ಆಗಿದೆ. ಇಂಟ್ರೆಸ್ಟ್ ಇದ್ದರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೊಂಡು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರ್ತವೆ. ಹೊಸ ಉದ್ಯೋಗ ಮಾಹಿತಿಗಳು ದೊರೆಯುತ್ತದೆ. ಇದು ಫ್ರೆಂಡ್ಸ್ ಮಾಹಿತಿ ನೋಡಿ ಫ್ರೆಂಡ್ಸ್, ಇದು ಕೊಂಕಣ ರೈಲ್ವೆ ನೇಮಕಾತಿ ಆಗಿದೆ. ಇಲ್ಲಿ ಹುದ್ದೆಗಳು ಬಂತು ಪ್ರಾಜೆಕ್ಟ್ ಇಂಜಿನಿಯರು ಹಾಗೂ ಟೆಕ್ನಿಕಲ್ ಹುದ್ದೆ ಅರ್ಜಿ ಕರೆದಿದ್ದಾರೆ. ಸ್ಯಾಲರಿ 25,000ರಿಂದ 57,000 ಸ್ಯಾಲರಿ ಇರ್ತಕ್ಕಂಥ ಉದ್ಯೋಗವಾಗಿದೆ. ಇಲ್ಲಿ ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ ಯಾವಿದೆ ಅಂತ. ಡಿಪ್ಲೊಮಾ, BE, BTech ಆಗಿರಬೇಕು, ಪದವಿ ಆಗಿರಬೇಕು, ITI, SLC ಆದರೂ, ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್, ಎರಡನೇ ಆಚರಣೆ, ಮೇಲ್ವಿಚಾರಕ, ಸೆಂಟಿಂಗ್ ಆಪರೇಟರ್ ಅಂತ ಹೀಗೆ ವಿವಿಧ ಹುದ್ದೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಈ ಹುದ್ದೆ ಅರ್ಜಿ ಸಲ್ಲಿಸಬೇಕಾದ್ರೆ ಆಪ್ಲೈ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಡೇಟು 1/6/2026ರಿಂದ ಜೂನ್ 23, 2026 ಲಾಸ್ಟ್ ಡೇಟ್ ಆಗಿರ್ತದೆ ಹಾಗೂ ಸಂದೇಶ ಮೂಲಕ ಇರ್ತಕ್ಕಂಥ ನೇಮಕಾತಿ ಆಗಿದೆ. ಓಕೆನಾ. ಇವಾಗ ಇವರು ವೆಬ್ಸೈಟ್ ಕಡೆಯಿಂದ PDF ಕೊಟ್ಟಿದ್ದಾರೆ. ಆ PDF ನೋಡ್ಕೊಂಡು ಅರ್ಜಿ ಹೇಗೆ ಸಲ್ಲಿಸಬೇಕು, ಏನು ಮಾಹಿತಿ ಬಂದಿದೆ ನೋಡ್ಕೊಂಬರೋಣ. ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಇದು ಕೊಂಕಣ ರೈಲ್ವೆದ ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇದು ಮೇನ್ ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ಯಾವ ಹುದ್ದೆ ಕಲಿ ನೋಡೋಣ. ಇಲ್ಲಿ ಅವರು ಒಂದು PDF ಕೊಟ್ಟಿದ್ದಾರೆ. ಈ PDF ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡ್ಕೋಬೋದು ನೀವು. ಸುಮಾರು ಇದು 18 ಪೇಜ್ PDF ಇದೆ. ಈ PDF ಅಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳ ಮಾಹಿತಿ ಕೊಟ್ಟಿದ್ದಾರೆ. ಎಜುಕೇಷನು, ಆಮೇಲೆ ಸ್ಯಾಲ್ರಿ, ಅರ್ಜಿ ಹೇಗೆ ಸಲ್ಲಿಸಬೇಕು, ಏನು ಮಾಹಿತಿ ಬಂದು ಕೊಟ್ಟಿದ್ದಾರೆ ನೋಡೋಣ. ಇವಾಗ ಇಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಕೊಂಕಣ ರೈಲ್ವೆ ಅಂತ ಕೊಟ್ಟಿದ್ದಾರೆ. ಇದು ವೆಬ್ಸೈಟ್ ಆಗಿದೆ. ಡೇಟು 1/6/2026 ಆಗಿದೆ. ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ನಂಬರ್ ಕೂಡ ಕೊಟ್ಟಿದ್ದಾರೆ. ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ದಲ್ಲಿದ್ದರೆ KRC ನೇಮಕಾತಿ ಆಗಿದೆ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಹ್ಯಾವಿಂಗ್ ಕಾರ್ಪೊರೇಟ್ ಆಫೀಸ್ ಅಂತ ಕೊಟ್ಟಿದ್ದಾರೆ. CBD, ಬೆಲಪುರಿ, ನೇವಿ, ಮುಂಬೈ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೇಮ ಪೋಸ್ಟ್ ಕೊಟ್ಟಿದ್ದಾರೆ. ಯಾವ ಪೋಸ್ಟ್ ಖಾಲಿ ಕೊಟ್ಟಿದ್ದಾರೆ. ಆಮೇಲೆ ಜನರಲ್ ಕೆಟಗರಿ ಎಷ್ಟು ಪೋಸ್ಟ್ ಖಾಲಿವೆ, ಆಮೇಲೆ EWS ಎಷ್ಟು ಖಾಲಿವೆ, OBC ಅವರಿಗೆ, SC ಹಾಗೂ ST. ಇಲ್ಲಿ ಟೋಟಲ್ ಪೋಸ್ಟ್ ಬಂದು ಒಟ್ಟು 36 ಪೋಸ್ಟ್ ಖಾಲಿ ಎಂದು ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ M&Pದಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಅದೇ ರೀತಿ ಪ್ರಾಜೆಕ್ಟ್ ಇಂಜಿನಿಯರ್ ELE ಮೇಂಟೆನೆನ್ಸಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಆಮೇಲೆ ಟೆಕ್ನಿಕಲ್ ಮೆಕ್ಯಾನಿಕಲ್ದಲ್ಲಿ 4 ಹುದ್ದೆ ಖಾಲಿವೆ. ಟೆಕ್ನಿಕಲ್ ಎಲೆಕ್ಟ್ರಿಕಲ್ದಲ್ಲಿ 8 ಹುದ್ದೆ ಖಾಲಿವೆ. ಆಮೇಲೆ 2 ಸೂಪರ್ವೈಸರ್ದಲ್ಲಿ 1 ಹುದ್ದೆ ಖಾಲಿ ಇದೆ. ಸೆಂಟಿಂಗ್ ಆಪರೇಟರ್ದಲ್ಲಿ 7 ಹುದ್ದೆ. ಇವು ಜನರಲ್ ಇರ್ತಕ್ಕಂಥ ಒಟ್ಟು 22 ಹುದ್ದೆ ಇವೆ. ಅದೇ ರೀತಿ ಇಲ್ಲಿ EWS ಅಲ್ಲಿ 2 ಹುದ್ದೆ ಖಾಲಿವೆ. OBC ಅಲ್ಲಿ 8 ಹುದ್ದೆ ಖಾಲಿವೆ. ಆಮೇಲೆ SC ಅಲ್ಲಿ 3 ಹುದ್ದೆ ಖಾಲಿವೆ. ಆಮೇಲೆ ST ಅಲ್ಲಿ 1 ಹುದ್ದೆ ಖಾಲಿವೆ. ಟೋಟಲಾಗಿ 36 ಹುದ್ದೆ ಖಾಲಿವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಂತ್ಲಿ ಸ್ಯಾಲರಿಗೆ ಕೊಟ್ಟಿದ್ದಾರೆ. ಸ್ಯಾಲರಿ ಇರುತ್ತೆ. ಸ್ಟಾರ್ಟಿಂಗ್ ಸ್ಯಾಲರಿ ಬೇಸಿಕ್ ಬಂತು ಈ ಎಲ್ಲ ಹುದ್ದೆಗಳಿಗೆ 22,405ರಿಂದ 50,000 ಸ್ಯಾಲರಿ ಇರುತ್ತದೆ. ಆಮೇಲೆ ಈ ಕೆಳಗಿನ ಹುದ್ದೆಗಳಿಗೆ 12,000ರಿಂದ 27,000 ಇರುತ್ತದೆ. ಆಮೇಲೆ ಈ ಹುದ್ದೆಗಳಿಗೆ 11,392ರಿಂದ 25,000 ಪರ್ಮನೆಂಟ್ ಸ್ಯಾಲರಿ ಇರುತ್ತದೆ. ಇಲ್ಲಿ ಅವರು ಡೀಟೇಲ್ಸಿಗೆ ಕೊಟ್ಟಿದ್ದಾರೆ. ಅಲೌನ್ಸ್ ಬಗ್ಗೆ ಮತ್ತು ಅಲೌನ್ಸ್ ಬಗ್ಗೆ ಸ್ಯಾಲರಿ ಕೊಟ್ಟಿದ್ದಾರೆ. ABC ಅಂತ ಕ್ಲಾಸ್ ಮಾಡಿದ್ದಾರೆ. ಇಲ್ಲಿ ಅದರ ಅಲೌನ್ಸ್ ಬಗ್ಗೆ ಕೆಳಗೆ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಬೇಸಿಕ್, DA, HRA, ಆಮೇಲೆ ಕವರೆನ್ಸು, ಮೊಬೈಲ್ ಅಲೌನ್ಸ್ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಟ್ರಾವೆಲ್ ಬಗ್ಗೆ ಕೊಟ್ಟಿದ್ದಾರೆ. ಟ್ರಾವೆಲ್ ಅಲೌನ್ಸ್ ಎಷ್ಟು ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದ್ಬಿಟ್ಟು ಫಾರ್ ಈಚ್ ದಿ ಪೋಸ್ಟ್ ಆಫ್ ಅಟ್ಯಾಚ್ಡ್ ರಿಡಕ್ಸ್ ಆಸ್ ಫಾಲೋಸ್. ಕ್ಯಾಂಡಿಡೇಟ್ ಮಸ್ಟ್ ಬಿ ಎನ್ಶೂರ್ ದ್ಯಾಟ್ ದೇ ಫುಲ್ಫಿಲ್ ದಿ ಕ್ರೈಟೇರಿಯಾ ಬಿಫೋರ್ ಅಟೆಂಡಿಂಗ್ ವಾಲ್ಕ್-ಇನ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಜೆಕ್ಟ್ ಇಂಜಿನಿಯರು, ಆಮೇಲೆ ಟೆಕ್ನಿಕಲ್ಲು ಮೆಕ್ಯಾನಿಕಲು, ಟೆಕ್ನಿಷಿಯನ್ಸ್ ಮೆಕ್ಯಾನಿಕಲು, ಟೆಕ್ನಿಷಿಯನ್ಸ್ ಎಲೆಕ್ಟ್ರಿಕಲು, ಆಮೇಲೆ 2 ಆಪರೇಟರ್ ಸೂಪರ್ವೈಸರು, ಸೆಂಟಿಂಗ್ ಆಪರೇಟರ್ ಹುದ್ದೆ ಕೊಟ್ಟಿದ್ದಾರೆ. ಇಲ್ಲಿ NRX 1, 2, 3 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇನ್ಸ್ಟ್ರಕ್ಷನ್ ಸೀಟ್ ಕೊಟ್ಟಿದ್ದಾರೆ. ಯಾವ ರೀತಿ ಮಾಹಿತಿ ಅಂತ ಕೊಟ್ಟಿದ್ದಾರೆ ಅದನ್ನು ಉಳ್ಕೊಳ್ಳೋ ಸ್ವಲ್ಪ ಅಂತ ಇರೋದಕ್ಕೆ. ಇಲ್ಲಿ ಏಜ್ ಕೊಟ್ಟಿದ್ದಾರೆ. ಏಜ್ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ 1/5/2026 ಅಂತ ಏಜ್ ಕೊಟ್ಟಿದ್ದಾರೆ. 3 ಇಯರ್ಸ್ OBC NC ಸಲ್ಲಿಕೆ ಕೂಡ ಇರ್ತದೆ. ಆಮೇಲೆ ಎಕ್ಸರ್ಸೈಸ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಕ್ಯಾಂಡಿಡೇಟಿಂಗ್ ಫುಲ್ಫಿಲ್ಲಿಂಗ್ ಕ್ರೈಟೇರಿಯಾ ಮೇ ಬಿ ರಿಪೋರ್ಟ್ ಡೈರೆಕ್ಟ್ಲಿ ಫಾರ್ ವಾಲ್ಕ್-ಇನ್ ಇಂಟರ್ವ್ಯೂ ಅಲಾಂಗ್ ವಿತ್ ದಿ ಒರಿಜಿನಲ್ ಸರ್ಟಿಫಿಕೇಟ್, ಒರಿಜಿನಲ್ ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ. ಇಂಟರ್ವ್ಯೂ ಹೋಗ್ಬೇಕಾದ್ರೆ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಮೇಲೂ ತೊಗೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಮೋಡ್ ಆಫ್ ಸೆಲೆಕ್ಷನ್, ಇದು ಈ ಸೆಲೆಕ್ಷನ್ ಯಾವ ರೀತಿ ಇದೆ ಅಂದರೆ
ವಾಲ್ಕನ್ ಇಂಟರ್ವ್ಯೂ ಅಂದರೆ ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅದೇ ರೀತಿ ಎಕ್ಸಾಮ್ ಕೂಡ ಬರಲಿಕ್ಕೆ ನೇರವಾಗಿ ಸಂದರ್ಶನಗಳಿರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ. ಇಲ್ಲಿ ಡೇಟು, ಟೈಮು, ಪ್ಲೇಸು, ವಾಲ್ಕನ್ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಟೇಬಲಲ್ಲಿ ಕೊಟ್ಟಿದ್ದಾರೆ ಅದರ ಕೆಳಗಡೆ. ಇಲ್ಲಿ ರಿಜಿಸ್ಟ್ರೇಷನ್ ಟೈಮ್ ಕೊಟ್ಟಿದೆ. ಮೊದಲಿಗೆ ರಿಜಿಸ್ಟ್ರೇಷನ್ ಟೈಮ್ ಬಂದ್ಬಿಟ್ಟು 9 ಗಂಟೆಯಿಂದ 12 ಗಂಟೆ ಕೊಟ್ಟಿದ್ದಾರೆ. ಓನ್ಲಿ ಫಾರ್ ದಿ ಡೇಟ್ ಆಫ್ ವಾಲ್ಕನ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಪೋಸ್ಟ್ಗೆ ಎಷ್ಟನೇ ತಾರೀಕು ಇಂಟರ್ವ್ಯೂ ಇದೆ ಅದು ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೇಮ್ ಆಫ್ ಪೋಸ್ಟು, ಡೇಟ್ ಆಫ್ ಇಂಟರ್ವ್ಯೂ, ಇಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ ಎಲ್ಲಿದೆ ಅಂತ. ಪ್ರಾಜೆಕ್ಟ್ ಇಂಜಿನಿಯರು M&P, ಆಮೇಲೆ ಪ್ರಾಜೆಕ್ಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಮೇಂಟೆನೆನ್ಸು, ಯಾರ್ಡ್ ಆಪರೇಷನ್ಸ್ ಸೂಪರ್ವೈಸರು, ಆಮೇಲೆ ಸೆಂಟಿಂಗ್ ಆಪರೇಟರ್. ಈ ಹುದ್ದೆಗಳಿಗೆ 22/6/2026 ಸಂದರ್ಶನ ಇರ್ತದೆ. ಅದು ಎಲ್ಲಿ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್, ವಾಗನ್ ರಿಪೋರ್ಟ್, ರಿಪೇರಿ ವರ್ಕ್ಶಾಪ್, ಆಟೋನಗರ್, ಬಗಲ್ಕುದ್ದಿ, ಗಜುವಾಕ ಅಂತ ಕೊಟ್ಟಿದ್ದಾರೆ. ವಿಶಾಖಪಟ್ಟಣಂ, ಆಂಧ್ರಪ್ರದೇಶ ಇಲ್ಲಿ ಸಂದರ್ಶನ ಇರ್ತದೆ. ಅದೇ ರೀತಿ ಟೆಕ್ನಿಷಿಯನ್ಸ್ ಮೆಕ್ಯಾನಿಕಲ್, ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಹುದ್ದೆಗಳಿಗೆ 23/6/2026 ಇದು ಕೂಡ ಸೇಮ್ ಪ್ಲೇಸ್ ಆಗಿರ್ತದೆ. ಡೇಟ್ ಒಂದು ಎಷ್ಟಾಗಿ ಚೇಂಜ್ ಆಗಿರ್ತದೆ, ಅಲ್ಲಿ ಸಂದರ್ಶನ ಇರ್ತದೆ. ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು. ಇಲ್ಲಿ ಸಂದರ್ಶನಕ್ಕೆ ಹೋಗಬೇಕಾದ್ರೆ ನಿಮ್ಮೆಲ್ಲ ಡಾಕ್ಯುಮೆಂಟು ಒರಿಜಿನಲ್ ಬೇಕಂತ ಕೊಟ್ಟಿದ್ದಾರೆ. ಮತ್ತು ಒಂದು ಸೆಟ್ ಜೆರಾಕ್ಸು, ಅಟೆಸ್ಟೆಡ್ ಆಗಿರ್ಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಯಾವಿದೆ ಅಂತ. ಇಲ್ಲಿ ನೋಡಿ, ಲಿಸ್ಟ್ ಆಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅಟ್ಯಾಚ್ಡ್ ಅಂತ. ಅದಕ್ಕಿಂತ ಮುಂಚೆ ಅವರು ಫಾರ್ಮ್ ಕೊಟ್ಟಿದ್ದಾರೆ. ಆ ಫಾರ್ಮ್ ಪ್ರಿಂಟ್ ತೊಗೊಂಡು ಫಿಲ್ಅಪ್ ಮಾಡಿ ತೊಗೊಂಡು ಹೋಗೋದಾಗುತ್ತೆ. ಇಲ್ಲಿ ಕಾಪೀಸ್ ಆಫ್ ಸರ್ಟಿಫಿಕೇಟ್, ಪ್ರೂಫ್ ಆಫ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಆಮೇಲೆ ಡೇಟ್ ಆಫ್ ಬರ್ತ್, SLC ಮಾರ್ಕ್ ಕಾರ್ಡು, ಕಾಪೀಸ್ ಆಫ್ ಕಾಸ್ಟ್ ಸರ್ಟಿಫಿಕೇಟು, ಸಪೋರ್ಟ್ ಕ್ಲೇಮ್ಸ್ ಇದು ಕೊಟ್ಟಿದ್ದಾರೆ. ಕಾಪೀಸ್ ಸರ್ವಿಸ್ ಸರ್ಟಿಫಿಕೇಟ್ ಕೇಳಿದ್ದಾರೆ ಎಕ್ಸೈಸ್ ಮ್ಯಾನ್ಗಳಿಗೆ. ಆಮೇಲೆ 2 ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಫೋಟೋ ಬೇಕಂತ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಪ್ರೀವಿಯಸ್ ಎಂಪ್ಲಾಯರ್ ಕೇಳಿದ್ದಾರೆ. ಆಮೇಲೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಫ್ರಮ್ ದಿ ಗೆಜೆಟೆಡ್ ಆಫೀಸರ್ ಕೂಡ ಎಲ್ಲ ಡಾಕ್ಯುಮೆಂಟ್ ಬೇಕಂತ ಕೇಳಿದ್ದಾರೆ. ಇವೆರಡು ಸೆಲ್ಫ್ ಅಟೆಸ್ಟೆಡ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಜನರಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಡಿ ಏನಿದೆ ಅಂತ. ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಆಗಲಿದ ರೀತಿ ಇಂಟರ್ವ್ಯೂ ಮಾಡಬೇಕಂತ ಕೊಟ್ಟಿದ್ದಾರೆ. ಇದನ್ನು ಒಂದು ಸರಿ ಚೆಕ್ ನೋಡ್ಕೊಡಿ ಏನಿದೆ ಅಂತ. ಇಲ್ಲಿ ಅವ್ರ ಕೆಳಗಡೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ನೀವು ಯಾವ ರೀತಿ ಕೈಯಲ್ಲಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ಇದು ಅಡ್ರೆಸ್ ಆಗಿರ್ತದೆ. ಎನಿ ಕೈಂಡ್ ಆಫ್ ದಿ ಕಮಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಡೇಟು ಮತ್ತು ಸಿಗ್ನೇಚರ್ ಆಗಿರುತ್ತದೆ. ಇಲ್ಲಿ ಅಪ್ಲಿಕೇಶನ್ ಫಾರ್ಮೆಟ್, ಇದು ಅಪ್ಲಿಕೇಶನ್ ಫಾರ್ಮೆಟ್ ಆಗಿದೆ. ಈ ಫಾರ್ಮನ್ನು ಇದು 6ನೇ ಪೇಜ್ ಆಗಿದೆ. ಇದನ್ನು ತಾವು ಪ್ರಿಂಟ್ ತೊಗೋಬೇಕಾಗುತ್ತೆ. ಪ್ರಿಂಟ್ ತೊಗೊಂಡು ಫಿಲ್ಅಪ್ ಮಾಡಿ, ಆದರೆ ಆಯಾ ಹುದ್ದೆಗೆ ಸಂಬಂಧಪಟ್ಟ ಬೇರೆ ಬೇರೆ ಫಾರ್ಮ್ ಕೊಡಿ. ನೀವು ಇಲ್ಲಿ ನೋಡ್ಕೋಬೋದು, ರಿಕ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಯಾವ ಪೋಸ್ಟ್ ಹಾಕ್ತಾರೋ ಆ ಪೋಸ್ಟ್ ಹಾಕೊಂಡು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ, ಸೈನ್ ಕ್ರಾಸ್ ಸೈನ್ ಮಾಡ್ಬೇಕಂತ ಕೊಟ್ಟಿದ್ದಾರೆ ಫೋಟೋ ಮೇಲೆ. ಇಲ್ಲಿ ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಫಾದರ್ ನೇಮು, ಮದರ್ ನೇಮು, ಮೊಬೈಲ್ ನಂಬರು, ಇಮೇಲ್ ID, ಡೇಟ್ ಆಫ್ ಬರ್ತು, ಏಜು, ಆಮೇಲೆ ಜೆಂಡರು, ಕಮ್ಯುನಿಟಿ ಹಾಕಬೇಕಾಗುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ SLC, ITI ಡಿಪ್ಲೊಮಾ ಯಾವುದಾಗಿದೆ ಎಲ್ಲವನ್ನು ಇಲ್ಲಿ ಈ ಬಾಕ್ಸಲ್ಲಿ ಹಾಕಬೇಕಾಗುತ್ತೆ ಅದನ್ನು. ಆಮೇಲೆ ಅದರ ಕ್ವಾಲಿಫಿಕೇಷನ್ ಆಗಿದ್ದರೆ ಅದನ್ನು ಕೂಡ ಹಾಕ್ಬೋದು. ಆಮೇಲೆ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಅಂದರೆ ಪೋಸ್ಟು, ಫಾರ್ಮು, ಎಲ್ಲಿಂದ ಇಲ್ಲಿವರೆಗೆ ಎಷ್ಟು ವರ್ಷ, ಮಂತ್ಲಿ ಸ್ಯಾಲ್ರಿ ಎಷ್ಟಿದೆ, ಇದೆಲ್ಲ ಡೀಟೇಲ್ಸ್ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಸಿಗ್ನೇಚರ್ ಮಾಡಬೇಕಾದ್ರೆ ಅಪ್ಲಿಕೇಶನ್ಟು. ಇಲ್ಲಿ ಫೇಲ್ಯೂರ್ ದಿ ಅಟ್ಯಾಚ್ಡ್ ಎನಿ ದಿಸ್ ಡಾಕ್ಯುಮೆಂಟ್ ಎನಿ ರೆಂಡರ್ ದಿ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಇನ್ಎಲಿಜಿಬಲ್ ಅಂತ. ಇಲ್ಲಿ ಕೆಲವೊಂದು ಕ್ವಶನ್ ಕೇಳಿದರೆ ಟಿಕ್ ಮಾಡ್ಕೋಬೇಕಾಗುತ್ತೆ, ನೋಡ್ಕೊಂಡು. ಯಾಕಿಲ್ಲಿ ಪ್ಲೇಸು, ಸಿಗ್ನೇಚರು ಮತ್ತು ನೇಮ್ ಹಾಕಬೇಕಾಗುತ್ತೆ. ಪ್ಲೇಸು ಡೇಟ್ ಆಗಿರುತ್ತೆ. ಇಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಕೊಟ್ಟಿದ್ದಾರೆ. ಆಯಾ ಹುದ್ದೆಗೆ ಸಂಬಂಧಪಟ್ಟಂತೆ ಎಜುಕೇಷನ್ ಬೇರೆ ಬೇರೆ ಯಾವುದೂ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದು. ನೇಮ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ಫುಲ್ ಟೈಮ್ ಡಿಗ್ರಿ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಈ ಹುದ್ದೆಗಳಿಗೆ ಅವರು ಅಪ್ಲೈ ಮಾಡ್ಬೋದು. ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಆಮೇಲೆ ಏಜ್ ಲಿಮಿಟು 55 ಕೊಟ್ಟಿದ್ದಾರೆ. 1/5/2026 ಅಂತೆ. ಆಮೇಲೆ ಪ್ಲೇಸ್ ಆಫ್ ಪೋಸ್ಟಿಂಗ್ ಯಾವುದಾಗಿದೆ ಇಲ್ಲಿ 2 ಕೊಟ್ಟಿದ್ದಾರೆ. ಇಲ್ಲಿ 1 ಹಾಕಬೇಕಾಗುತ್ತೆ. ಪೀರಿಯಡ್ ಆಫ್ ಕಾಂಟ್ಯಾಕ್ಟ್, ಇದು ಕಾಂಟ್ಯಾಕ್ಟ್ ಬೇಸ್ ಅಂತ ಕೊಟ್ಟಿದ್ದಾರೆ. ಇನ್ಷಿಯಲ್ ಕಾಂಟ್ಯಾಕ್ಟ್ ವಿಲ್ ಬಿ 1 ಇಯರ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಟೆಂಡ್ 1 ವರ್ಷದ ಅವರಿಗೆ ಕಾಂಟ್ರಾಕ್ಟ್ ಬೇಸ್ ಆಗಿರುತ್ತದೆ. ಆಮೇಲೆ ಅವರು 5 ವರ್ಷವರೆಗೆ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಇದನ್ನು ಕೊಡಬೇಕು. ಆಮೇಲೆ ಪ್ರಾಜೆಕ್ಟ್ ಇಂಜಿನಿಯರ್ ಬಗ್ಗೆ ಕೊಟ್ಟಿದ್ದಾರೆ. ಇದು ಈ ಹುದ್ದೆಯಾಗಿರುತ್ತದೆ. ಈ ಹುದ್ದೆಗೆ ಸಂಬಂಧಪಟ್ಟಂತೆ ಎಜುಕೇಷನು, ಆಮೇಲೆ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ, ಏಜನ್ನು ಕೊಟ್ಟಿದ್ದಾರೆ. ಇದು ಕೂಡ ಸೇಮ್ ಆಗಿರುತ್ತದೆ, ಇದನ್ನು ನೋಡಿಕೊಳ್ಳಿ. ಆಮೇಲೆ ಟೆಕ್ನಿಕಲ್ ಮೆಕ್ಯಾನಿಕಲ್ ಈ ಹುದ್ದೆಗಳಿಗೆ ಎಜುಕೇಷನ್ ಬಿಟ್ಟು ITI ಸರ್ಟಿಫಿಕೇಟ್ ಅಂದರೆ ITI ಆಗಿರಬೇಕಂತ ಕೊಟ್ಟಿದ್ದಾರೆ. ITIದಲ್ಲಿ ಟೆಕ್ನಿಕಲ್ ಇರಬೇಕು. ಎನಿ ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ITI ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಟೆಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ಮಿನಿಮಮ್ 1 ಇಯರ್ ಆಗಿರಬೇಕಂತ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸು. ಏಜ್ ಅವರು ಕೂಡ ಸೇಮ್ ಆಗಿರುತ್ತದೆ.
ಪ್ಲೇಸ್ ಕೂಡ ಸೇಮ್ ಆಗಿರುತ್ತೆ, ಇದನ್ನು ಓದ್ಕೊಳ್ಳಿ. ಆಮೇಲೆ ಟೆಕ್ನಿಷಿಯನ್ಸ್ ಎಲೆಕ್ಟ್ರಿಕಲ್, ಇದು ಕೂಡ ಐ ಟಿ ಐ ಇರತಕ್ಕಂಥ ಒಂದು ಉದ್ಯೋಗ ಆಗಿದೆ. ನೆಕ್ಸ್ಟು ಯಾರ್ಡ್ ಆಪ್ರೇಟರ್ ಸೂಪರ್ವೈಸರ್, ಇದು ಗ್ರಾಜ್ಯುಯೇಟ್ ಇನ್ ಎಲೆಕ್ಟ್ರಿಷಿಯನ್, ಯಾವುದಾದ್ರೂ ಪದವಿ ಪಾಸವರು ಅಪ್ಲೈ ಮಾಡೋದು, ಅವರು ಕೂಡ 1 ವರ್ಷ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ, ಉಳಿದೆಲ್ಲ ಸೇಮ್ ಆಗಿರುತ್ತೆ ಇದು. ಆಮೇಲೆ ಸೆಂಟಿಂಗ್ ಆಪ್ರೇಟರ್, ಇಲ್ಲಿ ನೋಡಿ ಈ ಹುದ್ದೆಗೆ ಅಪ್ಲೈ ಮಾಡಬೇಕಂದ್ರು SLC ಪಾಸವರು ಕೂಡ ಅಪ್ಲೈ ಮಾಡ್ಬೋದು. ರಿಕ್ವೈರ್ಡ್ ಎಜುಕೇಷನ್ ಕೇಳಿದರೆ ಮಿನಿಮಮ್ 10th ಪಾಸ್ಡ್ ಕಂಪಲ್ಸರಿ, SLC ಪಾಸರು ಅಪ್ಲೈ ಕೂಡ ಮಾಡ್ಬೋದು. ಇಲ್ಲಿ ಮಿನಿಮಮ್ 1 year ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸಲ್ಲಿ ಯಾರಂದರೆ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅವ್ರನ್ನ ತೋದರಲ್ಲಿ, ಇದು ಕೂಡ ಏಜ್ ಸೇಮ್ ಆಗಿರುತ್ತದೆ. ಇಲ್ಲಿ ಸಂಬಂಧಪಟ್ಟಂಥ ಫಾರ್ಮ್ ಆಗಿವೆ, ಇದಕ್ಕೆ ನಿಮ್ಗೆ ಯಾವ ಫಾರ್ಮ್ ಅಪ್ಲಿಕೇಬಲ್ ಆಗುತ್ತೋ ಅದನ್ನು ಫಾರ್ಮ್ ಕೂಡ ನೀವು ತುಂಬಿ ಕಳಿಸ್ಬೋದಾಗಿದೆ. ಇಷ್ಟು ಕೊಟ್ಟಿದ್ದಾರೆ PDF. ಇದು 18 ಪೇಜ್ PDF ಇದೆ. ಈ PDF ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ, ಅಲ್ಲಿಂದ ತಾವು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಸಲ್ಲಿಸಬಹುದು. ಎಲ್ಲ ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ, ಒಂದ್ಸರಿ ಓದ್ಕೊಂಡು ಅಪ್ಲೈ ಮಾಡಿ. ಇನ್ನೂ ಡೇಟ್ ಇದೆ, ಅಷ್ಟು ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತದೆ. ಇದು ಮೇನ್ ವೆಬ್ಸೈಟ್ ಆಗಿದೆ, ಇದನ್ನು ಕೂಡ ಲಿಂಕಲ್ಲಿ ಕೊಟ್ಟಿದ್ದೀನಿ, ಒಂದ್ಸರಿ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.